ಇಲ್ಲಿ ಇವತ್ತು ನಾನು ಟೊಮೆಟೊ ಹುಳಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ 7-8 ಕಾಯಿ ಟೊಮೆಟೊ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫಸ್ಟ್ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ 4 ಹೋಳು ದಪ್ಪವಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಆಮೇಲೆ 2-3 ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೋಬೇಕು. ಅದನ್ನು ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಒಣ ಕೊಬ್ಬರಿನ ತುರ್ಕೋಬೇಕು. ತುರ್ಕೊಂಡಾದ್ಮೇಲೆ ಅದನ್ನು ಹಾಕಿ ಆಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕಿ ಬಾಯ್ಲ್ ಮಾಡೋಕ್ಕಿಡಬೇಕು. ಅದು ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು. ಕುಕ್ಕರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಳೆ ಬೇಯಿಸ್ಕೋಬೇಕು, ತೊಗರಿ ಬೇಳೆನ. ಇವಾಗ ಅದರಲ್ಲಿ ಹಾಕಿ ಅದನ್ನು ಬಾಯ್ಲ್ ಆಗಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಳಿ ಪುಡಿ ಹಾಕಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಿ ಒಂದು 2 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಬಾಯ್ಲ್ ಆದಮೇಲೆ ಇವಾಗ ಒಗ್ಗರಣೆಗೆ ತುಪ್ಪ ಕಾಯಕ್ಕೆ ಇಟ್ಬಿಟ್ಟು ಅದು ಒತ್ಕಾದ್ಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟರೆ ಟೊಮೆಟೊ ಕಾಯಿ ಹುಳಿ ರೆಡಿ ಆಯಿತು. ಇದಕ್ಕೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.